ನನ್ನ ಹೆಸರು ಪೃಥ್ವಿನ್ ಅಂತ. ನಾನು ಸಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಕ್ಕನೂರು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಜೊತೆ TB ಚಾಂಪಿಯನ್ ರಾಮೇಗೌಡರು ಇದ್ದಾರೆ. ರಾಮೇಗೌಡ್ರೆ, ಈ ಒಂದು ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ರಾಮೇಗೌಡ್ರೆ. ನಾನು ಯಜ್ಞೂರು ರಾಮೇಗೌಡರು. ನಾನು ವಿಡಿಯೋ ಮಾಡೋಕ್ಕೆ ನನಗೆ ಒಪ್ಪಿಗೆ. ಈ ಇಡೀ ಜಗತ್ತಲ್ಲಿ ಜನಗಳಿಗೂ ಒಳ್ಳೆಯದಾಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ ರಾಮೇಗೌಡ್ರೆ? ನಮ್ಮ ಕುಟುಂಬದಲ್ಲಿ 7 ಜನ ಇದ್ದೀವಿ. 7 ಜನ ಇದ್ದೀರಾ? 7 ಜನ ಇದ್ದೀವಿ. ನಿಮಗೆ TB ಕಾಯಿಲೆ ಮುಂಚೆನೆ ಬಂದಿತ್ತಾ? ಇದು ಫಸ್ಟ್ ಟೈಮ್ ಬಂದಿದ್ದ ನಿಮಗೆ? ಇದೇ ನನಗೆ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಮತ್ತೆ ನಿಮಗೆ ಈ TB ಕಾಯಿಲೆ ಬಂದಾಗ ನಿಮ್ಮ ಕುಟುಂಬದಲ್ಲಿ ಭಯಪಟ್ಟಿದ್ರಾ? TB ಕಾಯಿಲೆ ಬಂತು ಅಂತೇಳಿ ಭಯಪಟ್ಟಿದ್ರ? ಅವಾಗ ನಿಮಗೆ ಆರೋಗ್ಯದ ಸಿಬ್ಬಂದಿಗಳು ಮನೆಗೆ ಬಂದು ಮಾಹಿತಿ ಕೊಟ್ಟಿದ್ರ TB ಕಾಯಿಲೆ ಕೊಟ್ಟಿದ್ರು? ಆಮೇಲೆ ನಿಮಗೆ ಈ TB ಚಿಕಿತ್ಸೆ ಅವಧಿ ಎಷ್ಟು ತಿಂಗಳವರೆಗೆ ಇತ್ತು ನಿಮಗೆ? ನಮ್ಗೆ 6 ತಿಂಗಳವರೆಗೂ ಇತ್ತು. 6 ತಿಂಗಳವರೆಗೆ ಇತ್ತು. ಆಮೇಲೆ ನಿಮಗೆ ಈ ಚಿಕಿತ್ಸೆಯನ್ನು ನಿಮಗೆ ಮನೆಗೆ ಬಂದು ಕೊಡ್ತಾ ಇದ್ರ? ನೀವೇ ಹೋಗಿ ಆಸ್ಪತ್ರೆಗೆ ತಗೋತಾ ಇದ್ರ? ಇಲ್ಲ, ನಮ್ಗೆ ಮನೆಗೆ ಬಂದು ಕೊಟ್ಟರು. ಮನೆಗೆ ಬಂದು ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಈ ಚಿಕಿತ್ಸೆ ತಗೊಳ್ಳೋ ಸಮಯದಲ್ಲಿ ನಿಮಗೆ ಯಾವ್ದಾದ್ರು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಾ? ನನಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದ್ರು. 500 ರೂಪಾಯಿ ಕೊಡ್ತಾ ಇದ್ರು. ಮತ್ತೆ ನಿಮಗೆ ಆಹಾರ ಪದ್ಧತಿ ಯಾವ ತರ, ಏನೇನೆಲ್ಲ ತಿಂತಾ ಇದ್ರಿ ನೀವು? ನಾನು ಮಾಂಸ, ಮೊಟ್ಟೆ, ಹಣ್ಣು, ಹಂಪಲ ಎಲ್ಲ ತಿಂತಾ ಇದ್ದೆ. ಎಲ್ಲಾನು ತಿಂತಾ ಇದ್ರ? ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ಲಕ್ಷಣಗಳು ಬಂದಿತ್ತು ನಿಮಗೆ? ಇಲ್ಲ, ಯಾರಿಗೂ ಬಂದಿಲ್ಲ. ಇದೇ ಫಸ್ಟ್ ನನಗೆ. ಇದೇ ಮೊದಲನೇ ಟೈಮ್ ಬಂದು ಈಗ ಸಂಪೂರ್ಣವಾಗಿ ಗುಣವಾಗಿದ್ದೀರಿ. ಆಯ್ತು. ಕೊನೆಯದಾಗಿ ನೀವು ಈ ಒಂದು ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಗ್ರಾಮಕ್ಕೆ, ಈ ಸಮುದಾಯಕ್ಕೆ, ಈ ದೇಶಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಈ ಗ್ರಾಮಕ್ಕೆ ಬಂದವ್ರಿಗೆ ನನಗೆ ನನಗೆ ಈ ಥರ ಆಗಿತ್ತು, ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಿಮಗೆ ಸಂಪೂರ್ಣವಾಗಿ ಗುಣವಾಗಿದ್ದೀನಿ ನಾನು ಅಂತ ನೀವು ಈ ಒಂದು ದೇಶಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ರಾಮೇಗೌಡ್ರೆ, ಈ ಒಂದು ಸಂದರ್ಶನದಲ್ಲಿ TB ಕಾಯಿಲೆ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಈ ಒಂದು ನಿಮ್ಮ ಒಂದು ಕಾರ್ಯಕ್ಕೆ ಈ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರಾಮೇಗೌಡ್ರೆ.